ಭಾರತವು ಜಾಗತಿಕ ಕೃಷಿ ಶಕ್ತಿ ಕೇಂದ್ರವಾಗಿ ಬಹಳ ಎತ್ತರಕ್ಕೆ ಬೆಳೆದಿದೆ. ಭಾರತವು ಮಸಾಲೆಗಳು, ಹಾಲು ಮತ್ತು ದ್ವಿದಳ ಧಾನ್ಯಗಳ ವಿಶ್ವದ ಅಗ್ರ ಉತ್ಪಾದಕ ಅಂತ ಗುರುತಿಸಲ್ಪಟ್ಟಿದೆ ಹಾಗೂ ಎಮ್ಮೆಗಳ ಅತಿದೊಡ್ಡ ಸಂಖ್ಯೆಯನ್ನ ಹೊಂದಿದೆ. ಆದರೆ ನಮ್ಮ ರಾಷ್ಟ್ರ ಅಭಿವೃದ್ಧಿಯಾದಂತೆ ಪೌಷ್ಟಿಕ ಆಹಾರದ ಅಗತ್ಯ ಕೂಡ ಹೆಚ್ಚಾಗ್ತಿದೆ. 2050ರ ಹೊತ್ತಿಗೆ ವಿಶ್ವದ ಜನಸಂಖ್ಯೆಯು 9 ಬಿಲಿಯನ್ ಆಗಲಿದೆ. ಈ ಅಗತ್ಯವನ್ನ ಪೂರೈಸಲು ಅಂತಾರಾಷ್ಟ್ರೀಯ ಗಡಿಗಳಲ್ಲಿ ಅಗತ್ಯ ಪೌಷ್ಟಿಕ ಆಹಾರ ಮತ್ತು ಪೋಷಕಾಂಶಗಳ ನಿರಂತರ ಹರಿವು ಇರಲೇಬೇಕು. ರಾಸಾಯನಿಕ ರಸಗೊಬ್ಬರಗಳು ಸಮಕಾಲೀನ ಕೃಷಿ ಉತ್ಪಾದನೆಗೆ ಬಹುಮುಖ್ಯವಾಗಿದ್ದು, ಬೆಳೆ ಇಳುವರಿಯನ್ನ ಹೆಚ್ಚಿಸಲು ಮತ್ತು ಜಾಗತಿಕ ಆಹಾರ ಉತ್ಪಾದನೆಯನ್ನ ಉತ್ತೇಜಿಸಲು ಅತ್ಯಗತ್ಯವಾಗಿದೆ. ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂ ರಸಗೊಬ್ಬರಗಳು ಮಣ್ಣಿನ ಫಲವತ್ತತೆ ಮತ್ತು ಸಸ್ಯಗಳ ಬೆಳವಣಿಗೆಯನ್ನ ಸುಧಾರಿಸಲು ಅತ್ಯಗತ್ಯ. ಆದರೆ ರಾಸಾಯನಿಕ ಗೊಬ್ಬರಗಳು ತಮ್ಮದೇ ಆದ ಕೆಲವು ಅನಾನುಕೂಲಗಳನ್ನು ಹೊಂದಿವೆ. ಈ ರಾಸಾಯನಿಕ ಗೊಬ್ಬರಗಳು ಮಣ್ಣಿನ ಸೂಕ್ಷ್ಮಾಣು ಜೀವಿಗಳ ಮೇಲೆ ದುಷ್ಪರಿಣಾಮವನ್ನ ಬೀರುತ್ತವೆ, ಅಂತರ್ಜಲವನ್ನ ಸೇರುತ್ತೆ, ಸಸ್ಯಗಳಲ್ಲಿ ರೋಗಗಳನ್ನ ಉಂಟುಮಾಡುತ್ತವೆ, ಕ್ರಮೇಣವಾಗಿ ಮಣ್ಣನ್ನ ಹಾನಿಗೊಳಿಸುತ್ತವೆ ಮತ್ತು ಹಸಿರುಮನೆ ಅನಿಲಗಳನ್ನ ವಾತಾವರಣಕ್ಕೆ ಬಿಡುಗಡೆ ಮಾಡುತ್ತವೆ. ಇದರಿಂದಾಗಿ ಪರಿಸರದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿದೆ. ಆದ್ದರಿಂದ ಜೈವಿಕ ಗೊಬ್ಬರಗಳು ಸುಸ್ಥಿರ ಕೃಷಿಗೆ ಪ್ರಕೃತಿಯ ಒಂದು ವರದಾನ. ಜೈವಿಕ ಗೊಬ್ಬರಗಳು ಪರಿಸರ ಸ್ನೇಹಿಯಾಗಿದ್ದು ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸುತ್ತವೆ ಮತ್ತು ಬೆಳೆಗಳಿಗೆ ಅಗತ್ಯವಾದ ಪೋಷಕಾಂಶಗಳನ್ನ ಪೂರೈಸುತ್ತವೆ. ಈ ಜೈವಿಕ ಗೊಬ್ಬರದಲ್ಲಿ ಸೂಕ್ಷ್ಮ ಜೀವಿಗಳನ್ನ ಒಳಗೊಂಡಿರೋದ್ರಿಂದ ಪೋಷಕಾಂಶಗಳು ಸಸ್ಯಗಳಿಗೆ ಸುಲಭವಾಗಿ ಲಭ್ಯವಾಗುವಂತೆ ಮಾಡುತ್ತೆ. ಜೈವಿಕ ಗೊಬ್ಬರಗಳು ಸುಸ್ಥಿರ ಕೃಷಿಗೆ ಸಹಾಯ ಮಾಡುವುದಲ್ಲದೆ ಅವುಗಳ ವೆಚ್ಚವೂ ಕಡಿಮೆ ಹಾಗೂ ಸಸ್ಯಗಳಿಗೆ ಪೋಷಕಾಂಶಗಳನ್ನು ಒದಗಿಸುತ್ತೆ. ಅವು ವಿಭಿನ್ನ ಪ್ರಭೇದಗಳಲ್ಲಿ ಲಭ್ಯವಿದೆ ಹಾಗೂ ಪ್ರತಿಯೊಂದು ತನ್ನದೇ ಆದ ವಿಶಿಷ್ಟ ಗುಣಗಳನ್ನ ಹೊಂದಿದೆ. ಅವುಗಳಂದ್ರೆ ಸಾರಜನಕ ಸ್ವೀಕರಿಸುವ ಜೈವಿಕ ಗೊಬ್ಬರಗಳು, ರಂಜಕ ಕರಗಿಸುವ ಜೈವಿಕ ಗೊಬ್ಬರಗಳು, ಪೊಟ್ಯಾಷಿಯಂ ಕರಗಿಸುವ ಜೈವಿಕ ಗೊಬ್ಬರಗಳು ಇತ್ಯಾದಿ.